ಪುರುಷ ಬಡಜನ ಜೀವನದಲ್ಲಿ ಸುಳ್ಳಿನ ಪ್ರಪಂಚವನ್ನೇ ಸೃಷ್ಟಿಸ ಅವರ ಜೀವನವನ್ನು ಬಿರುಗಾಳಿಗೆ ಸಿಲುಕಿಸಿ ರಾಜಾದಿ ರಾಜನಾಗಿ ಮೆರೆಯುವ ಇದ್ದೀರಾ ಏ ಅಮ್ಮೀರಾ? ಈಗ ಹೇಗೆ ನೆಟ್ಟಿಗೆ ನಿನ್ನ ಸುಳ್ಳಿನ ಪ್ರಪಂಚ ಮೊದಲು ನಿನ್ನ ಕೋಟ ನೋಟಿನ ಬಿಸಿನೆಸ್ ವ್ಯವಹಾರ ಹೇಗೆ ನಡೆಯುತ್ತಿದ? ಈಗ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ, ತುಂಬಾ ಚೆನ್ನಾಗಿ ನಡೀತದೆ. ನಿನ್ನ ಅಕ್ರಮವಾಗಿ ಸಂಪಾದನೆ ಮಾಡೋ ಹಾಸ್ಟೆಲ್ ನಡೆದಲೆ ಈ ಅಂತಸ್ತು ಯಾರದ್ದು ಗೊತ್ತ? ಈ ಅರಮನೆಯ ಮುತ್ತು ಮಗಳ ತೋಮಲೆ ಪ್ರಿಯಾನದು ಅವಳ ತಂದೆ ತಾಯಿಯನ್ನ ಜೀವಂತ ಸಮಾಧಿ ಮಾಡಿದ ವಿಷಯ ನನಗೆ ಗೊತ್ತಿಲ್ಲ. ನಿನ್ನ ಕೋಟಾನುಕೋಟಿ ವ್ಯವಹಾರದಲ್ಲಿ ನನಗೆ ಸಮಪಾಲು ಕೊಟ್ಟರೆ ಸರಿ, ಇಲ್ಲವಾದರೆ ಈ ವಿಷಯವನ್ನು ಯಾರಿಗೆ ಹೇಳಬೇಕು ಅವರಿಗೆ ತಿಳಿಸುತ್ತೇನೆ. ನಿನಗೆ ಈ ಗಂಡನ ಬಗ್ಗೆ ಸರಿಯಾಗಿ ತಿಳಿಯಲೆಂದು ಕಾಣುತ್ತದೆ. ನಿನ್ನ ಬಡೆಯನ್ನುಗಳಿಗೆ ಕೆಲಸ ಕೊಡುತ್ತೇನೆ. ನಿನ್ನವರು ಅರಮನೆಗೆ ಕಳಿಸಿ ವೇಷವಾಟಿಕೆ ವಿದೇಶಕ್ಕೆ ಮಾರಾಟ ಮಾಡಿದ ನೀನು ಗೊತ್ತಿಲ್ಲ ಅಂತ ತಿಳಿದಿರಲೇ ಮಗನೇ. ನಿನ್ನ ದೇಹವನ್ನು ತುಂಡು ತುಂಡು ಕತ್ತರಿಸಿ ಬಿಡುವೆ. ಆ ಪರ್ವತವನ್ನು ನೋಡು, ಕಣ್ಣಿಗೆ ತುಂಬಾ ಹತ್ತಿರವಾಯ್ತು. ಅದು ಎಷ್ಟು ದೂರವಿದೆ ಎಂದು ಹತ್ತಿರ ಹೋದಾಗ ತಿಳಿಯುತ್ತದೆ. ಅದು ದೂರ ಇದ್ದಂತೆ ನೀನು ನನ್ನನ್ನು ಹಗುರವಾಗಿ ನೋಡಬೇಡ, ಪರಿಣಾಮ ಬೇರೆ ರೀತಿಯಾಗಿರುತ್ತದೆ. ಈಗ ಪುರುಷನ ಸರಿ ಕೇಳಿದರೆ ಸಾಕು, ಗುಡುಗಿ ಸುಳಿದ ಹರ್ಬಟ ಈ ನನ್ನ ಗುಡುಗಿನ ಶಬ್ದಕ್ಕೆ ಮಿಡಿಯುವ ನಿನ್ನ ಹೃದಯದ ನಿಲ್ಲುತ್ತದಲ್ಲ. ಇದೇ ಈಗ ಪುರುಷನ ಫೋನ್. ನನ್ನ ಹೃದಯದ ಮಿಡಿತ ಈ ನಿನ್ನ ಗುಡುಗಿನ ಶಬ್ದಕ್ಕೆ ಮಿಡಿಯುವುದೇ? ಜನನ ಮರಣ ಸೃಷ್ಟಿಯ ನಿಯಮ, ಅದು ಯಾರಿಂದಲೂ ಸಾಧ್ಯ ಇಲ್ಲ. ಈ ನನ್ನ ಹೃದಯದ ಮಿಡಿತ ಈ ನಿನ್ನ ಗುಡುಗಿನ ಶಬ್ದಕ್ಕೆ ನಿಲ್ಲುವುದೇ? ಅದು ನಿನ್ನ ಪ್ರೇಮ. ಭೂಗರ್ಭದಲ್ಲಿ ಹರಗಿರುವ ಜಲಪಾತವನ್ನು ಈಗ ಪುರುಷನ ಪೌರ್ಯವನ್ನು ಹೇಳುತ್ತದೆ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಡ.
ಈ ನಿನ್ನ ಕೋಟಾನು ಬಿಸಿನೆಸ್ ವ್ಯವಹಾರಕ್ಕೆ ವಿದೇಶದಲ್ಲಿ ಈ ಹಮ್ಮಿರನ್ನು ಸಹಾಯ ಬೇಕಿದೆ. ಅದಕ್ಕೆ ಶಕ್ತಿಗೊಳಿಸಿ ಮಾತನಾಡುತ್ತಿರುವ ಸಭ್ಯತೆ. ದೊಡ್ಡ ವಚನ ಹೊಡಿದ ಇವನಿಗೆ ಸಭ್ಯತೆ. ಆಕಾಶದಲ್ಲಿ ಒಬ್ಬನಿಗೆ ಬಂದಾಗ ಹಾಗೆಯೇ ತಂದರೆ ತಪ್ಪಿದ